ಬೆಂಗಳೂರಿನಲ್ಲಿ ಹಾಡ ಹಗಲೆ 7,11,00,000 ರೂಪಾಯಿಯ ದರೋಡೆ. CMS ಅಂತ ಒಂದು ಕಂಪನಿ ಇದೆ. ಬೇರೆ ಬೇರೆ ಬ್ಯಾಂಕ್ಗಳ ATMಗಳಿಗೆ ದುಡ್ಡು ಹಾಕುವ ಕಾಂಟ್ರಾಕ್ಟ್ ಆ ಕಂಪನಿ ಹತ್ರ ಇದೆ. HDFC ಬ್ಯಾಂಕಿನ ATMಗೆ ಅಶೋಕ ಪಿಲ್ಲರ್ ಹತ್ರ ದುಡ್ಡು ಹಾಕುವುದಕ್ಕೆ ಹೋದಾಗ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಬರೆದುಕೊಂಡಿದ್ದ ಇನೋವಾ ಕಾರು ಬಂದು ನಿಲ್ಲುತ್ತೆ. ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು RBIನವರು ಪರಿಶೀಲನೆ ಮಾಡಬೇಕು ಅಂತ ಇಬ್ಬರು ಗನ್ಮ್ಯಾನ್ಗಳನ್ನು ಮತ್ತು ಇಬ್ಬರು ಸಿಬ್ಬಂದಿಯನ್ನು ಅಲ್ಲೇ ಇಳಿಸಿ ಹಣ ತುಂಬಿದ್ದ ವಾಹನವನ್ನು ಡ್ರೈವರ್ ಸಮೇತ ತಗೊಂಡು ಹೋಗ್ಬಿಡ್ತಾರೆ. ಡೈರಿ ಸರ್ಕಲ್ ಮೇಲೆ ವಾಹನವನ್ನು ನಿಲ್ಲಿಸಿ ಟ್ರಂಕ್ಗಳನ್ನು ಇನೋವಾಗೆ ತುಂಬಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ 7ರಿಂದ 8 ಜನ ದರೋಡೆಕೋರರು ಇರಬಹುದು ಅನ್ನುವ ಮಾಹಿತಿ. ನಮ್ಮ ಕ್ರೈಮ್ ರಿಪೋರ್ಟರ್ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾವ ಹಂತದಲ್ಲಿದೆ ಈಗ ತನಿಖೆ? ಅತ್ತಿಬೆಲೆ ಹತ್ರ ಬಿಗಿ ಭದ್ರತೆ, ಅಟ್ ಎನಿ ಕಾಸ್ಟ್ ಅವರು ಬೆಂಗಳೂರಿನಿಂದ ಹೊರಗಡೆ ಹೋಗದಂತೆ ನೋಡಿಕೊಳ್ಳಬೇಕು ಅನ್ನೋ ಪ್ರಯತ್ನ. ಈಗ ಆಲ್ರೆಡಿ ದಾಟ್ ಹೋಗಿದಾರೋ ಏನೋ? ಅಜಿತ್, ಬೆಂಗಳೂರಿನ ರಾಬ್ರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಡಿವಿಷನ್ಗಳು ಸಹ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಹೊಸೂರು ರಸ್ತೆಯಿಂದ ಅತ್ತಿಬೆಲೆ ಬಳಿ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಹೀಗಾಗಿ ಎಲ್ಲ ಜಂಕ್ಷನ್ಗಳಾಗಿರ್ಬೋದು, ಸಿಗ್ನಲ್ಗಳಾಗಿರ್ಬೋದು, ಮತ್ತೆ ಚೆಕ್ ಪೋಸ್ಟ್ಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಗೋಡಿ ಸೇರಿದಂತೆ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಹೀಗಾಗಿ ರಾಬರ್ಸ್ ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಕಲೆ ಹಾಕಿ ಶಂಕಿತರ ಒಂದು ಫೋಟೋಗಳನ್ನ ಸಹ ಪೊಲೀಸರು ರಿಲೀಸ್ ಮಾಡಿರ್ತಕ್ಕಂಥ ತರ ಫೋಟೋಗಳು ಬಂದ್ವಲ್ಲ, ಯಾವ ಬೇಸ್ ಮೇಲೆ? ಹಿಂದೆ ಇದೇ ರೀತಿಯ ಪ್ರಕರಣಗಳಲ್ಲಿ ಇದ್ದವರ ಏನವರು? ಅವರೆಲ್ಲ ಸಹ ಇದೇ ರೀತಿ ರಾಬ್ರಿ ಪ್ರಕರಣದಲ್ಲಿ ಇದ್ದವರು. ATM ವಾಹನಗಳನ್ನ ರಾಬ್ರಿ ಮಾಡಿದಂಥ ಪ್ರಕರಣಗಳಲ್ಲಿ ಇದ್ದಂತಹ ರಾಬರ್ಸ್ಗಳ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲ ಸ್ಟೇಷನ್ಗಳ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸಿ ಅಲ್ಲಿ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ವ್ಯಕ್ತಿಗಳು ಯಾರಾದರೂ ಕಂಡು ಬರ್ತಾ ಇದ್ದಾರಾ, ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಗಳಲ್ಲಿ ಹೋಗ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಅಜಿತ್, ಇಲ್ಲಿ ನಾವಿರ್ತಕ್ಕಂಥ ಸ್ಥಳ ಏನಿದೆ, ರಾಬ್ರಿ ಆಗಿರ್ತಕ್ಕಂಥ ಸ್ಥಳ, ಇಲ್ಲಿ ಬರ್ತಾರೆ. ಈ ಅಶೋಕ ಪಿಲ್ಲರ್ ಕಡೆಯಿಂದ ಬಂದಂಥ ವಾಹನಗಳು ಏನಿದೆ, ATM ವಾಹನಕ್ಕಿಂತ ಮುಂಚೆನೆ ಸಹ ಇನೋವಾ ವಾಹನ ಬರುತ್ತೆ. ಇನೋವಾ ವಾಹನ ಬಂದು ಮುಂದೆ ಆ ಪೊಲೀಸ್ ವೆಹಿಕಲ್ ನಿಂತಿರ್ತಕ್ಕಂಥ ಪೊಲೀಸ್ ವೆಹಿಕಲ್ ಸ್ವಲ್ಪ ಮುಂದೆ ಬಂದು ಅಲ್ಲಿ ಅಡ್ಡ ಹಾಕುತ್ತೆ. ಅಲ್ಲಿ ಅಡ್ಡ ಹಾಕಿದ ನಂತರ ATMನಲ್ಲಿ ಇನೋವಾ ಕಾರ್ನಲ್ಲಿ ಇದ್ದಂಥ 3 ಮಂದಿ ಇಳಿದು ಹೋಗಿ ATM ಚಾಲಕನ ಬಳಿ ಮಾತಾಡ್ತಾರೆ. ನಂತರ ಆ ಇನೋವಾ ಕಾರನ್ನ ATM ವಾಹನ ಫಾಲೋ ಮಾಡಿಕೊಂಡು ಸಿದ್ದಾಪುರ ಕಡೆ ಹೋಗುತ್ತೆ ಅನ್ನೋ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ CCTV ಫುಟೇಜ್ನಲ್ಲೂ ಸಹ ಅದೇ ರೀತಿ ರೆಕಾರ್ಡ್ ಆಗಿದೆ. ATM ವಾಹನ ಬರ್ತಾ ಇರುತ್ತೆ, ಅದನ್ನ ಓವರ್ಟೇಕ್ ಮಾಡಿ ಮುಂದೆ ಇನೋವಾ ಬಂದು ಅಡ್ಡ ಹಾಕುತ್ತೆ. ಅದರಲ್ಲಿ 3 ಜನ ರಾಬರ್ಸ್ ಇರ್ತಾರೆ ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ATMನಲ್ಲಿದ್ದಂತಹ ಚಾಲಕ ಸಿಬ್ಬಂದಿ ಏನಿದ್ದಾರೆ ಅವ್ರ ಮೇಲೆ ಸಹ ಪೊಲೀಸರು ಈಗ ಅನುಮಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಅವರು ರಾಬ್ರಿ ಮಾಡೋದಕ್ಕೆ ಬಂದಾಗ ಅವ್ರ ಬಳಿ ಗನ್ ಇತ್ತು, ಅವರು ಫೈರ್ ಮಾಡ್ಬೋದಿತ್ತು, ಆದ್ರೆ ಇದುವರೆಗೂ ಫೈರ್ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಸಿಬ್ಬಂದಿನೇ ಸಹ ಇನ್ವಾಲ್ವ್ ಆಗಿ 7 ನಿಮಿಷದಲ್ಲಿ 7 ಕೋಟಿ ರಾಬ್ರಿಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಹೊಸೂರು ಭಾಗದಲ್ಲಿ ಎಲ್ಲ ಆರೋಪಿಗಳು ಕಾರು ಹೋಗ್ತಾ ಇದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. 2-3 ಕಾರ್ಗಳನ್ನ ಬಳಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದು ಸ್ವಿಫ್ಟ್ ಕಾರನ್ನ ನಂಬರ್ ಪ್ಲೇಟ್ ಅನ್ನ ಬದಲಿಸಿ ಇನೋವಾ ಕಾರ್ಗೆ ಅಳವಡಿಸಿ ಅಲ್ಲಿಂದ ಹೋಗಿರ್ತಕ್ಕಂಥದ್ದು ಮಾಹಿತಿ ಇದೆ. ಹೀಗಾಗಿ ಎಲ್ಲಾ ಚೆಕ್ ಪೋಸ್ಟ್ ಗಳಿಗೂ ಸಹ ನಂಬರ್ ಪ್ಲೇಟ್, ವಾಹನದ ನಂಬರ್ ಪ್ಲೇಟ್ ಅನ್ನ ಕಳಿಸಿ ಚೆಕ್ ಮಾಡೋ ಪ್ರಯತ್ನ ಆಗ್ತಾ ಇದೆ. ರಾಬರ್ಸ್ ಯಾವ್ದಿರ್ತಾರೆ ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಕಮಿಷನರ್ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಎಲ್ಲ ಮಾಹಿತಿ ತೆಗೆದುಕೊಂತಾ ಇದ್ದಾರೆ. ಎಲ್ಲ DCPಗಳು ಏನು ದಕ್ಷಿಣ ವಿಭಾಗದ DCP ಸೇರಿದಂತೆ ಸಾರಾ ಫಾತಿಮಾ, ಲೋಕೇಶು ಮತ್ತೆ ವೈಟ್ಫೀಲ್ಡ್ DCP ಸೇರಿದಂತೆ ಎಲ್ಲ DCPಗಳು ಎಲ್ಲ ಸಿಬ್ಬಂದಿಯನ್ನ ರೋಡ್ ನಲ್ಲಿ ಇರಬೇಕು ಅಂತ ಹೇಳಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಹೊಸೂರು ರಸ್ತೆ ಸಂಪರ್ಕಿಸ್ತಕ್ಕಂಥ ಎಲ್ಲಾ ರಸ್ತೆಗಳಲ್ಲೂ ಸಹ ನಾಕಾಬಂದಿ ಹಾಕಿ ಸಿಗ್ನಲ್ಗಳಲ್ಲಿ ರಾಬರ್ಸ್ ಗಳನ್ನ ಹಿಡಿಯೋದಕ್ಕೆ ಸಾಕಷ್ಟು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ರಾಬ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೂಡ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ದೊಡ್ಡ ಮಟ್ಟದ ರಾಬ್ರಿ ಈ ಬೆಂಗಳೂರಿನಲ್ಲಿ
ಈ ಮಟ್ಟದ ರಾಬ್ರಿ ಇದುವರೆಗೂ ಸಹ ನಡೆದಿರಲಿಲ್ಲ. ಸುಮಾರು 7 ಕೋಟಿ 11 ಲಕ್ಷ ರಾಬ್ರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ಚೆಕ್ ಮಾಡ್ತಾ ಇದ್ದಾರೆ, CCTV ಫುಟೇಜ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ವಾಹನ ಗ್ರೇ ಕಲರ್, ಆ ಇನೋವಾ ಕಲರ್ ವಾಹನಗಳೇನಿದಾವೆ ಅವನ್ನೆಲ್ಲ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಏನು ಅಶೋಕ ಪಿಲ್ಲರ್ ಇಂದ ಸಿದ್ದಾಪುರ ಮಾರ್ಗ ಮತ್ತೆ ಹೊಸೂರು ಮಾರ್ಗದಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಸಿಗ್ನಲ್ಗಳು, ಎಲ್ಲ ಮನೆಗಳಲ್ಲಿ ಅಳವಡಿಸಿರ್ತಕ್ಕಂಥ CCTV ಫುಟೇಜ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅತಿ ಬೆಲೆ ಕ್ರಾಸ್ ಮಾಡಿ ಹೋಗೋ ಚಾನ್ಸಸ್ ಇಲ್ಲ ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಕೂಡಲೇ ಬಂಧಿಸ್ತೀವಿ, ಯಾರೇ ಇದ್ರೂ ಸಹ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಏನು ATM ವಾಹನದಲ್ಲಿದ್ದಂತಹ ಸಿಬ್ಬಂದಿಗಳೇನಿದ್ದಾರೆ, ಚಾಲಕ, ಸಿಬ್ಬಂದಿ ಮತ್ತೆ ಮ್ಯಾನೇಜರ್ ಮೇಲೆ ಸಹ ಅನುಮಾನ ಮೂಡಿರ್ತಕ್ಕಂಥದ್ದು. CMC ವಾಹನ ಏನಿದೆ ಅದರಲ್ಲಿದ್ದಂತಹ ಸಿಬ್ಬಂದಿನೇ ಸಹ ಬಂದು ಅಲ್ಲಿ ವಿರೋಧ ವ್ಯಕ್ತಪಡಿಸಬೇಕಾಯ್ತು. ಅಡ್ಡ ಹಾಕಿದ ತಕ್ಷಣ ಇನೋವಾ ಕಾರನ್ನೇ ಸಹ ಇವರು ATM ವಾಹನ ಫಾಲೋ ಮಾಡ್ಕೊಂಡು ಹೋಯ್ತು ಅನ್ನೋ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಕಂಡುಬರ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ರಾಬರ್ಸ್ ನ ಹಿಡಿಯೋ ವಿಶ್ವಾಸವನ್ನ ಪೊಲೀಸ್ ಕಮಿಷನರ್ ಸೀಮನ್ ಕುಮಾರ್ ಕೂಡ ಕಿರಣ್ ಫಾಲೋ ಅಪ್ ಮಾಡ್ತಾ ಇರಿ, ಬಿ ಅಲರ್ಟ್. ಹರೀಶ್ ಡೈರಿ ಸರ್ಕಲ್ ನಿಂದಲೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದ್ಸಲ ಜಾಗ ತೋರಿಸಿ ಅದನ್ನ. ಹಾಡ ಹಗಲೇ ಒಂದು ಫ್ಲೈಓವರ್ ಮೇಲ್ಗಡೆ ಒಂದು ಏನು ಟ್ರಂಕ್ ಗಟ್ಲೆ ದುಡ್ಡು ತುಂಬಿಕೊಂಡು ಹೋಗ್ತಾ ಇದ್ದ ವಾಹನವನ್ನು ನಿಲ್ಲಿಸಿ ಇನ್ನೊಂದು ವಾಹನಕ್ಕೆ ಟ್ರಂಕ್ ಅನ್ನು ದಾಟಿಸಿಕೊಂಡ್ರು ಯಾರಿಗೂ ಡೌಟ್ ಬರ್ಲಿಲ್ವಾ ಅಂತ. ಅಜಿತ್, ಇಲ್ಲಿ ತನಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಏನಿದ್ದಾರೆ, ಬಂದಂತಹ 4 ಜನ CMSನ ಸಿಬ್ಬಂದಿ ಏನಿದ್ರು ಆ 4 ಜನರನ್ನ, ಅದರ ಪೈಕಿ ಕೇವಲ ಡ್ರೈವರ್ ಅನ್ನ ಮಾತ್ರ ಈ ಒಂದು ಘಟನಾ ಸ್ಥಳಕ್ಕೆ ಕರೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಯಾರಿಗೂ ಅನುಮಾನದ ಬರದ ರೀತಿಯಲ್ಲಿ ಮೊದಲಿಗೆ ನಾವು RBIನವರು ಅಂತ ಹೇಳಿ ಏನೊಂದು ಮಾಹಿತಿಯನ್ನ ಕೊಡ್ತಾರೆ. ನಂತರ ಅವರು ಏಕಾಏಕಿ ಸೆಕ್ಯೂರಿಟಿ ಬಳಿ ಇದ್ದಂತಹ ಗನ್ನನ್ನ ಕಸಿಯುತ್ತಾರೆ. ಅದನ್ನ ಪಾಯಿಂಟ್ ಬ್ಲಾಕ್ ನಲ್ಲಿ CMS ಸಿಬ್ಬಂದಿಯನ್ನ ಲಾಕ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಅಲ್ಲಿನ ಸಿಬ್ಬಂದಿ, ಅಂದ್ರೆ CMSನ ಸಿಬ್ಬಂದಿ ಕೊಡ್ತಾ ಇರುವಂತ ಮಾಹಿತಿ. ಘಟನಾ ಸ್ಥಳದಲ್ಲಿ ನೋಡ್ಬೋದು ಅಜಿತ್, ಇನ್ನೂ ಕೂಡ ಆ ಒಂದು CMS ವಾಹನ ಇನ್ನೂ ಕೂಡ ಇಲ್ಲೇ ಇದೆ. ಈಗಾಗಲೇ FSL ತಂಡ ಆಗಿರ್ಬೋದು, ಜೊತೆಗೆ ಶ್ವಾನದಳ ಆಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಫಿಂಗರ್ ಪ್ರಿಂಟ್ ಸೇರಿದಂತೆ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಈ CMSನ ಸಿಬ್ಬಂದಿ 4 ಜನ ಏನಿದ್ರು ಆ 4 ಜನರನ್ನ ಈಗಾಗಲೇ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳು ಹಿಂದೆ ನಡೆದಂತ ಈ ATMಗೆ ಹಣ ತುಂಬಿಸುವಂತ ಒಂದು ವಾಹನಗಳ ದರೋಡೆ ಪ್ರಕರಣಗಳು ಏನಿದ್ದಾವೆ, ಈ ಪ್ರಕರಣಗಳಲ್ಲಿ ಬಹುತೇಕವಾಗಿ ಒಂದಷ್ಟು ಜನ ಸಿಬ್ಬಂದಿಗಳು ಭಾಗಿಯಾಗಿ ರಾಬರಿ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅಂದ್ರೆ ಅವರೇ ಒಂದು ಈ ರೀತಿಯಾಗಿ ಪ್ಲಾನ್ ಮಾಡಿರುವಂಥದ್ದು. ಹೀಗಾಗಿ ಆ ದೃಷ್ಟಿಕೋನದಿಂದಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈ ಸಿಬ್ಬಂದಿ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಏಜೆನ್ಸಿಯವರು ಇವ್ರ ಮೇಲೆ ಯಾವುದೇ ರೀತಿಯಾದಂತಹ ಅನುಮಾನವನ್ನ ಸದ್ಯಕ್ಕೆ ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಪೊಲೀಸರು ಎಲ್ಲ ಆ್ಯಂಗಲಲ್ಲೂ ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಷ್ಟೇ ಚಾಲಕನನ್ನ ಕರೆತಂದು ಇಲ್ಲಿ ವಿಚಾರಣೆ ಮಾಡಿ ಆತ ಎಲ್ಲಿ ಅವರು ಯಾವ ರೀತಿಯಾಗಿ ತನ್ನನ್ನು ಎದುರಿಸಿದ್ರು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಆ ಒಂದು ವಿಚಾರಣೆಯನ್ನು ಮಾಡಿ ಕೂಡ ಆತನನ್ನು ಕರೆದುಕೊಂಡು ಹೋಗಿರುವಂಥದ್ದು ಸಿದ್ದಾಪುರ ಪೊಲೀಸ್ ಠಾಣೆಗೆ. ಸದ್ಯಕ್ಕೆ ಈಗಾಗಲೇ ಘಟನಾ ಸ್ಥಳಕ್ಕೆ ಆ ಒಂದು CMSನ ಸೀನಿಯರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಜೊತೆಗೆ ಲೀಗಲ್ ಅಡ್ವೈಸರ್ ಏನಿದ್ರು ನಟರಾಜ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಜಿತ್, ನೀವು ಘಟನಾ ಸ್ಥಳವನ್ನು ಗಮನಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ CCTV ಇಲ್ಲ. ಅಂದರೆ ಇದು 1 ದಿನದ 2 ದಿನ ಮಾಡಿರುವಂಥ ಪ್ಲಾನ್ ಅಲ್ಲ, ಸುಮಾರು ದಿನಗಳಿಂದ ಇವರು ಪ್ಲಾನ್ ಮಾಡಿದ ರೀತಿಯ ಕಾಣ್ತಾ ಇದೆ. ಯಾಕಂದರೆ ಅವರೆಲ್ಲ ಎಲ್ಲೆಲ್ಲಿ ಕೃತ್ಯ ಎಸಗಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ CCTVಗಳು ಇಲ್ಲ. ಅಡ್ಡ ಹಾಕಿರೋ ಜಾಗದಿಂದ ಹಿಡಿದು ಅವರು ಇಲ್ಲಿ ಕಂಪ್ಲೀಟಾಗಿ ಹಣವನ್ನು ಇನೋವಾ ಕಾರ್ಗೆ ಏನು ಶಿಫ್ಟ್ ಮಾಡಿದ್ದಾರೆ ಅಷ್ಟು ಜಾಗಗಳಲ್ಲಿ ಕೇವಲ ಕಾರ್ ಪಾಸ್ ಆಗಿರುವಂಥ ದೃಶ್ಯಾವಳಿಗಳು ಸಿಗಬಹುದೇ ಹೊರತು ಅವರು ಕೃತ್ಯ ಎಸಗ್ತಾ ಇರುವಂಥ CCTV ಎಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ. ಆ ರೀತಿಯಾಗಿ ಆರೋಪಿಗಳು ಪ್ಲಾನ್ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಜೊತೆಗೆ ಅಜಿತ್, ಈಗಾಗಲೇ ನೋಡ್ಬೋದು ಘಟನಾ ಸ್ಥಳದಲ್ಲಿ ನಟರಾಜ್ ಅವರು, ಸೀನಿಯರ್ ಕನ್ಸಲ್ಟೆಂಟ್ ನಟರಾಜ್ ಅವರು ಕೂಡ ಘಟನಾ ಸ್ಥಳದಲ್ಲಿದ್ದೆ. ಅವರನ್ನ ನಾನು ಮಾತಾಡ್ತೀನಿ. ಸರ್, ಏನೆಲ್ಲ ಮಾಹಿತಿ ಇದೆ? ಸಿಬ್ಬಂದಿ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ? ಇಲ್ಲ, ಸಿಬ್ಬಂದಿ ಮೇಲೆ ಈಗ ನಾವು ಈ ಸ್ಟೇಜಲ್ಲಿ ಯಾವುದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.
ನೋಡುವ ಮುಂದೆ ತನಿಖೆ ಏನೇನು ಗೊತ್ತಾಗುತ್ತೆ ಅಷ್ಟೇ. ಸರ್ ಈಗ ಈ ಹಣವನ್ನ ಬೇರೆ ಇನೋವಾ ಕಾರ್ಗೆ ಶಿಫ್ಟ್ ಮಾಡುವಂತ ಸಮಯದಲ್ಲಿ ಯಾರೆಲ್ಲ ಇದ್ರು? ಡ್ರೈವರ್ ಒಬ್ಬನೇ ಇದ್ನ? ಡ್ರೈವರ್ ಇದ್ದ. ನಮ್ಮ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಈ ಸ್ಪಾಟಲ್ಲಿ ಡ್ರೈವರ್ ಮಾತ್ರ ಇದ್ರು. ಉಳಿದ ಸಿಬ್ಬಂದಿಗಳನ್ನ ಬೇರೆ ಗಾಡಿಯಲ್ಲಿ ಹಾಕಿ ಅಲ್ಲಿ ನಿಮಾನ್ಸ್ ಹತ್ರ ಇಳಿಸಿದ್ದಾರೆ. ಅಲ್ಲೇ ಅವ್ರನ್ನ ಇಳಿಸ್ಬಿಟ್ಟು ಮೊಬೈಲ್ ಕೊಟ್ಟು ನೀವು ಹೋಗಿ ಹೇಳಿ ನಿಮ್ಮ ಬ್ರಾಂಚಿಗೆ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಅವರು. ಸೊ ಡ್ರೈವರ್ ಮಾತ್ರ ಇಲ್ಲಿದ್ದೆ ಅಲ್ಲಿ. ಡ್ರೈವರ್ ಇದ್ದಾಗ ಅದು ಅವನ ಶಿಫ್ಟ್ ಮಾಡಿಬಿಟ್ಟು ನಂತರ ಅದು ಮೊಬೈಲ್ ಕೊಟ್ಟು ಕಳಿಸಿದ್ದಾರೆ ಅವನಿಗೆ. ಏನು ಗನ್ ಇಟ್ಟು ಬೆದರಿಸಿದಾರ ಅಂತ ಹೇಳ್ತಿದ್ದಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದು ನಾವು ಕೇಳ್ಬೇಕು, ನಾನು ಸ್ಪಾಟಲ್ಲಿ ವಿಸಿಟ್ ಮಾಡ್ಬೇಕಲ್ಲಿ. ಸರ್ ಈಗ ಒಂದಷ್ಟು ಆರೋಪಿಗಳು ನಿಮ್ಮ ಶಂಕಿತರು ಅಂತೇಳಿ ಕೂಡ ಫೋಟೋ ರಿಲೀಸ್ ಮಾಡಿರುವಂಥದ್ದು. ನೀವು ಯಾರು ಅವ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ? ನಿಮ್ಮ ಕನ್ಸಲ್ಟೆಂಟ್ ಅಲ್ಲಿ ಅಂದರೆ ಹಿಂದೆ ಕೆಲಸ ಮಾಡಿದಂಥವ್ರು ಅವರು ಯಾರು ಏನಾದರೂ ಮಾಹಿತಿ ಇದೆಯಾ ನಿಮ್ಗೆ? ಅವ್ರ ಫೋಟೋಗಳನ್ನು ತೋರಿಸಿದಾರಾ ಅಂತ? ತೋರಿಸಿದ್ದಾರೆ. ನಮ್ಮ ಸಿಬ್ಬಂದಿಗೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಐಡೆಂಟಿಫೈ ಆಗಬೇಕಷ್ಟೇ. ಅವರು ನಮ್ಮಲ್ಲೇ ವರ್ಕ್ ಮಾಡಿದಾರಲ್ಲ, ಅವರು ಬೇರೆ ಕಡೆ ಅಫೆನ್ಸಲ್ಲಿ ಇದ್ದವರು ಅವರು ಅಷ್ಟೇ. ಈ ಹಿಂದೆ ಬೇರೆ ಕಡೆ ಮಾಡಿದವರು ಅಫೆನ್ಸಲ್ಲಿ ಇದ್ದವ್ರನ್ನ ತೋರಿಸಿದ್ದಾರೆ. ಬಹುಶಃ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ ಈಗ ಅಲ್ಲಿ, ನೋಡುವ. ಸರ್ ಈ ರೀತಿಯಾಗಿ 7 ಕೋಟಿ ಹಣ ಸಾಗಾಟ ಮಾಡ್ತಾ ಇರುವಂಥದ್ದು, ಕೇವಲ 4 ಸಿಬ್ಬಂದಿ, ವೆಪನ್ ಕೂಡ ಬಳಸಿಲ್ಲ. ಏನು ಹೇಳ್ತೀರಾ ಸರ್? ಅಂದರೆ ನಿರ್ಲಕ್ಷ್ಯ, ನಿಮ್ಮದು ನಿರ್ಲಕ್ಷ್ಯ ಇದೆಯಾ ಇದರಲ್ಲಿ ಅಂತ? ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ವೆಪನ್ಸ್ ಇದೆ, 2 ಗನ್ಮ್ಯಾನ್ ಇದ್ದಾರೆ. ಅದು ಏನು ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನಾವೆಲ್ಲ ಫಾಲೋ ಮಾಡಿದ್ದೀವಿ. ಎಷ್ಟು ಜನ ಇದ್ರು ಸರ್ ಸಿಬ್ಬಂದಿ ಒಂದು ಹಣ ಸಾಗಿಸೋದಕ್ಕೆ? ಎಲ್ಲಿಂದ ತಗೊಂಡು ಬರ್ತಾ ಇದ್ರು? ಈ ಮಾಹಿತಿ ಕೊಡೋದಕ್ಕೆ ಯಾಕೆ ತಡ ಆಯಿತು ಅಂತ? ಮಾಹಿತಿ ಕೊಡೋದಾದ್ರೆ ಅವರು ಫೋನ್ ನಂಬರ್ ಫೋನ್ ತಗೊಂಡಿದ್ದಾರೆ. ಅವ್ರಿಗೆ ಭಯ ಹುಡಿಸಿದ್ದಾರೆ, ಗಾಡೀಲಿ ಕೂರ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಒಬ್ಬರೊಬ್ಬರು ಒಂದು ಕಡೆ ಇದ್ದಾರೆ, ಏನಂತ ಗೊತ್ತಾಗಿಲ್ಲ. ಅವ್ರಿಗೆ ಹಣ ಇಲ್ಲಿ ಹೊತ್ತು ಯಾರು ತೊಗೊಂಡ್ರು ಗೊತ್ತಿಲ್ಲ ಅಲ್ಲಿದ್ದವ್ರಿಗೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಅದೆಲ್ಲ ಮಾಡೋದು ಅರ್ಧ ಮುಕ್ಕಾಲು ಗಂಟೆ ಆಗಿರ್ತದೆ. ಸೊ ಹಾಗಾಗಿ ವಿಳಂಬ ಇದೆ ಅಷ್ಟೇ. ಅದು ಇಟ್ಸ್ ನಾಟ್ ಇಂಟೆನ್ಷನ್ ವಿಳಂಬ. ಅದು ಅವರು ಬ್ರಾಂಚಿಗೆ ಹೇಳ್ತಾರೆ. ಬ್ರಾಂಚ್ ತರ ಏನು ಮಾಡ್ಬೇಕು ಗೊತ್ತಿರಲ್ಲ ಅವ್ರಿಗೆ. ನಮಗೆ ಅಲ್ಲಿ ಬೇರೆಯವ್ರಿಗೆ ಹೇಳ್ತಾರೆ, ನಮ್ಮಿಂದ ಅಲ್ಲಿ ಬರ್ತದೆ, ಅಲ್ಲಿಂದ ನಾವು ಪೊಲೀಸ್ಗೆ ಹೇಳ್ತೀವಿ. ಸೊ ದಟ್ಸ್ ದ ಸ್ಮಾಲ್ ಗ್ಯಾಪ್ ಆಗಿದೆ ಅಷ್ಟೇ. ಈಗ ದೂರ ಏನಂತ ಕೊಡ್ತಿದ್ರು ಸರ್? ದೂರ ಏನಂತ ಕೊಡ್ತಿದ್ರು? ಅದಕ್ಕೆ ಕೊಡ್ತಾರೆ, ಸ್ಟೇಷನ್ ಕೊಡ್ತಾರೆ. ಈ ಥರ ನಮ್ಮ ಸರ್ಕಾರಿ ಹಣನ, ನಮ್ಮ ಸಂಸ್ಥೆಗೆ ಸೇರಿದ ಹಣನ ಯಾರೋ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿ ತಗೊಂಡು ಹೋಗಿದ್ದಾರೆ ಅಂತೇಳಿ ಕೇಸ್ ಕೊಡ್ತಾರೆ. ಇದು ATM ಒಳಗೆ ಹಣ ತುಂಬಿಸೋಕೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದ ಅಥವಾ ನೇರವಾಗಿ ಹಣವನ್ನು ನಿಮ್ಮ ಕಚೇರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದಂತ? ಒಂದು ಏನು ಬ್ಯಾಂಕ್ ATMಗಳಿರ್ತವೆ, ಅವರಿಗೆ ಎಷ್ಟು ಕ್ಯಾಶ್ ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಆ ಕ್ಯಾಶನ್ನ ನಮಗೆ ಕಳಿಸ್ತಾರೆ. ಎವ್ರಿ ಡೇ ಈ ಥರ ಕಳಿಸ್ತಾ ಇರ್ತಾರೆ. ಕಳಿಸಿದ್ದ ನಮ್ಮ ಬ್ಯಾಂಕಿಂದ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ATMಗೆ, ವೆಹಿಕಲಲ್ಲಿ. ಆ ರೂಟ್ ಪ್ರಕಾರ ನಮ್ಮದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರ್ತದೆ. ಸರ್ ಏಜೆನ್ಸಿಯಲ್ಲಿ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ತನಕ ಸುಮಾರು 20 ನಿಮಿಷ ಡಿಲೇ ಆಯಿತು ಅಂತೇಳಿ, ಪೊಲೀಸರಿಗೂ ಕೂಡ ಕಮ್ಯುನಿಕೇಟ್ ಮಾಡುವಂಥದ್ದು ಡಿಲೇ ಆಯಿತು ಅಂತೇಳಿ. ಕನ್ನಡದವರು ಒಬ್ಬರು ಕೂಡ ಕೆಲಸದವರು ಯಾರು ಆ ಸಿಬ್ಬಂದಿ ಯಾರಿದ್ರು ಕನ್ನಡದವರು ಕೂಡ ಇರಲಿಲ್ಲ ಅಂತೇಳಿ. ಅಂದರೆ ಕನ್ನಡದವರು ಯಾರು ಇಟ್ಕೊಳ್ಳಲ್ವಾ ನೀವು? ಎಲ್ಲ ಸರಿ ಇಲ್ಲ, ಆ ಥರ ಹೇಳಲಿಕ್ಕೆ ಸರಿ ಇಲ್ಲ. ನಾವು ಕನ್ನಡ ಅಲ್ವಾ? ಎಲ್ಲ ಕನ್ನಡ ಇದ್ದಾರೆ, ಎಲ್ಲ ಬ್ಯಾಂಕ್ ಎಲ್ಲರೂ ಕನ್ನಡ ಇರ್ತಾರೆ, ಎಲ್ಲರೂ ಇರ್ತಾರೆ. ಹಾಗೆ ಹೇಳೋಕ್ಕಲ್ಲ, ಎಲ್ಲರೂ ಕನ್ನಡ ಆಲ್ಮೋಸ್ಟ್ ಎಲ್ಲ. ಈಗ 4 ಜನ ಸಿಬ್ಬಂದಿ ಎಲ್ಲ ಕನ್ನಡದವರು ಇದ್ದಾರೆ. ನೋಡ್ಬೇಕು, ನನಗೆ ನೋಡಿಲ್ಲ. ಈಗ ವಿಚಾರಿಸ್ಬೇಕು, ಪೊಲೀಸರು ವಿಚಾರಿಸ್ತಾ ಇದ್ದಾರೆ ಅಲ್ಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡದವರು, ಅದು ಬಿಟ್ಟು ಬೇರೆ ಯಾರು ಇಲ್ಲ. ಎವ್ರಿಬಡಿ ನೋಸ್ ಕನ್ನಡ. ಇದಿಷ್ಟು ನಟರಾಜ್ ಅವರ ಮಾತಾಗಿರುವಂಥದ್ದು. ಅಜಿತ್, ಒಟ್ಟಾರೆಗೆ ಈಗಾಗಲೇ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಪೊಲೀಸರು ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಅಲರ್ಟ್ ಆಗಿರುವಂಥದ್ದು. ಜೊತೆಗೆ ಏನು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ, ಏನು ಹೊಸಕೋಟೆ ಟೋಲ್ ಮುಖಾಂತರ ಈ ಒಂದು ಇನೋವಾ ಕಾರ್ ಪಾಸ್ ಆಗಿದೆ ಅಂತೇಳಿ. ಯಾಕಂದರೆ ನಗರದ ಎಲ್ಲ ಕಡೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಏನಿದೆ ಅದರ ಮುಖಾಂತರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಜಿತ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಹರೀಶ್, ನಿಮ್ಮ ಎಲ್ಲ ಮಾಹಿತಿಗೆ. ಬಹುಶಃ ಬೆಂಗಳೂರು ಇತಿಹಾಸದ ಅತಿ ದೊಡ್ಡ ದರೋಡೆ ಪ್ರಕರಣ ವರದಿಯನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನ ನಡೆದಂತಹ ಘಟನೆ ಇದು. HDFC ಬ್ಯಾಂಕಿನ ATMಗೆ ಹಣ ತುಂಬುವುದಕ್ಕೆ ಹೊರಟಿದ್ದ CMS ಕಂಪನಿಯ ವಾಹನವನ್ನು ಹೈಜಾಕ್ ಮಾಡಿ ಅದರಿಂದ ದುಡ್ಡೆತ್ತಿಕೊಂಡು ಪರಾರಿಯಾಗಿರುವುದು. ಬೆಂಗಳೂರು ಇತಿಹಾಸದ ಅತಿ ದೊಡ್ಡ ದರೋಡೆಯ ವರದಿಯನ್ನ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.